ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಚಾರ್ಮಿಂಗ್ ಹರ್ಷ ಮಾತಾಡ್ತಾ ಇರೋದು. ಮೇನ್ ಆಗಿ ನಾನು ಹಾಕ್ತಾ ಇರೋ ವಿಡಿಯೋಗಳಿಗೆ ಒಳ್ಳೆ ರೀತಿ ರೆಸ್ಪಾನ್ಸನ್ನು ಕೊಡ್ತಾ ಇದ್ದೀರಿ. ಹೈಯೆಸ್ಟ್ ವ್ಯೂಗಳು ಹೋಗ್ತಾ ಇದ್ದಾವೆ. ಸೊ ಮೇನ್ ಆಗಿ ನಾನು ಅದಕ್ಕೆ ಚಿರಋಣಿ ಆಗಿರುತ್ತೇನೆ. ಈ ಚಾರ್ಮಿಂಗ್ ಹರ್ಷ ಮೋಟಿವೇಶನ್ ಸ್ಪೀಚ್ಗಳಿಗೆ ಒಳ್ಳೆ ಥರ ರೆಸ್ಪಾನ್ಸ್ ಮಾಡ್ತಾ ಇರೋದ್ರಿಂದ ನಮಗೆ ಇನ್ನೂ ಹೆಚ್ಚು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ಪ್ರೇರಣೆ ಸಿಗ್ತಾ ಇದೆ ಈ ನಿಮ್ಮಗಳ ಎಲ್ಲ ಸಪೋರ್ಟ್ಗಳಿಂದ. ಇವತ್ತು ಒಂದು ವಿಚಾರದ ಬಗ್ಗೆ ತಿಳಿ ಹೇಳೋದಂತ ಹೇಳ್ಬೋದು. ಒಂದು ಮ್ಯಾಟರ್ ಏನಪ್ಪ ಅಂತಂದರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಹೆಣ್ಣು ಮಕ್ಕಳುಗಳಿಗೆ ಈ ಒಂದು ಟಾಪಿಕ್ ಬಗ್ಗೆ ಅಥವಾ ಯಾವುದೋ ಥರ ನಾಲೆಜ್ ಇರ್ಬೋದು, ಇರಲಿಕ್ಕಿಲ್ಲ. ಸೆನ್ಸ್ ಆಫ್ ನಾಲೆಜ್ಗೋಸ್ಕರ ನಾನು ಒಂದು ವಿಚಾರವನ್ನು ಹೇಳೋಕ್ಕೆ ಈ ಲೈವಲ್ಲಿ ಬಂದಿರೋದು. ಅದು ಬೇರೆ ಯಾವುದೂ ಅಲ್ಲ, ಈ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಸಮಾಜದಲ್ಲಿ ಕೀಳರಿಮೆ ಯಾವತ್ತೂ ಇದ್ದೇ ಇದೆ. ಹಾಗಾಗಿ ಹೆಣ್ಣು ಮಕ್ಕಳು ಒಂದು ಭ್ರೂಣ ಹತ್ಯೆ ಆಗಿರಬಹುದು, ದ್ಯಾಟ್ಸ್ ಕಾಲ್ಡ್ ಅಬೋರ್ಷನ್ ಅಂತ ಹೇಳ್ತೀವಿ. ಆನಂತರ ಲಿಂಗವನ್ನು ಒಂದು ಪತ್ತೆ ಮಾಡಬಹುದು ಅಂತ ಬಿಫೋರ್ ಆಪ್ರೇಷನ್, ಅದನ್ನು ಸರ್ವೇಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಮೇನಾಗಿ ಇದುಗಳು ಎಲ್ಲೂ ಡಾಕ್ಟ್ರುಗಳು ಎಲ್ಲೂ ಔಟ್ಸೋರ್ಸಲ್ಲಿ ಎಲ್ಲೂ ಹೇಳಲ್ಲ ಅದನ್ನು. ಅದ್ರ ಬಗ್ಗೆ ಆ ರೀತಿ ನಾವು ಕೇಳೋದು ತಪ್ಪಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೇರೆಂಟ್ಸ್ಗಳು ಏನಿದ್ದಾರೆ, ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳುಗಳಿಗೆ ಅವರು ಮುಂದೆ ಒಂದಲ್ಲ ಒಂದು ದಿವಸ ಮ್ಯಾರೇಜ್ ಆಗ್ತಾರೆ, ಒಂದು ಮಗುವಿಗೆ ತಾಯಿ ಆಗ್ತಾರೆ. ಅದು ಗಂಡಾಗಲಿ ಅಥವಾ ಹೆಣ್ಣಾಗಲಿ, ಆ ಮಗುವಿಗೆ ತಾಯಿ ಆಗ್ತಾರೆ ಅವರು. ಸೊ ತಾಯಿತನದ ಬಗ್ಗೆ ಮತ್ತು ಆ ತಾಯಿತನದ ಘಟ್ಟಗಳು ಅಂತ ಏನಿರ್ತವೆ ಅದರಗಳ ಬಗ್ಗೆ ತಿಳಿ ಹೇಳಿ, ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳಿಗೆ ಬರೀ ಅದ್ರ ಬಗ್ಗೆ ಜಾಸ್ತಿ ಆದ ನಾಲೆಜಸ್ಸು ಇರಲ್ಲ ಅನ್ಕೊತೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಕೆಲಸ ಹಿಡಿಯೋದಾಗಿರ್ಬೋದು ಅಥವಾ ಒಂದು ಲಾಟ್ ಆಫ್ ಎಜುಕೇಷನಲ್ ಸ್ಟ್ರೆಸ್ ಅಂತ ಇರುತ್ತೆ. ಹಾಗಾಗಿ ಈಗಳು ನಾಲೆಜ್ಗಳು ಕಡಿಮೆ ಇರ್ತಾವೆ. ಬಟ್ ಇನ್ ದ ಬೇಸಿಕ್ ಸೆನ್ಸ್ ಅಂತ ಏನು ಹೇಳ್ತೇವಲ್ಲ, ಇದ್ರ ಬಗ್ಗೆ ಪಾಲಕರು ಸ್ವಲ್ಪ ಮುತುವರ್ಜಿ ವಹಿಸಿ ಜಗತ್ತಿನಲ್ಲಿ ಮುಂಬರೋ ದಿನಗಳಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ಆಗ್ತಾ ಇರೋ ಭ್ರೂಣ ಹತ್ಯೆಗಳನ್ನು ತಪ್ಪಿಸಿ ಹೆಣ್ಣು ಮಕ್ಕಳಿಗೆ ಒಂದು ಸಾಮಾಜಿಕದಲ್ಲಿ ಒಳ್ಳೆಯ ರೀತಿಯಾದ ಸ್ಥಾನಮಾನಗಳು ಸಿಗಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಗಳನ್ನು ವಹಿಸಬೇಕು. ಆಮೇಲೆ ನಾವು ಯಾವುದೇ ಥರ ಏನಾದರೂ ಘಟನೆ ನಡೆಯದಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಇವಾಗ ನಾವು ಎಲ್ಲ ರೀತಿ ಮೋಟಿವೇಶನ್ ಸ್ಪೀಚನ್ನು ಮಾಡ್ತಾ ಇರ್ತೀವಿ. ವಿಷಯಗಳು ತಿಳಿಯೋದು ಅಥವಾ ತಿಳಿದೋ ಮಾತಾಡ್ತಾ ಇರ್ತೀವಿ. ಆ ವಿಷಯಗಳಲ್ಲಿ ಏನಾದರೂ ತಪ್ಪು ಗ್ರಹಿಕೆ ಕಂಡು ಬಂದಲ್ಲಿ ನೀವು ಪ್ರೋತ್ಸಾಹ ಕೊಡೋ ಮುಖಾಂತರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ನಿಮ್ಮ ಮಾತುಗಾರಿಕೆ ಬಗ್ಗೆ ಆಗಿರ್ಬೋದು, ನಮ್ಮ ಮಾತುಗಾರಿಕೆ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಅಥವಾ ತಗೊಳ್ಳುವಂಥ ವಿಷಯಗಳಲ್ಲಿ ಏನಾದರೂ ಬದಲಾವಣೆ, ಈ ರೀತಿ ಏನಾದರೂ ಒಂದು ಬದಲಾವಣೆ ಬೇಕಂದಲ್ಲಿ ನೀವು ನಮಗೆ ಡೈರೆಕ್ಟಾಗಿ ಅದನ್ನು ಹೇಳ್ಬೋದು. ಆನಂತರ ಇದು ಎಷ್ಟು ಶೇರ್ ಆಗ್ತಾವಲ್ಲ ಅಷ್ಟು ನಮಗಂತೂ ಏನು ಸಿಗೋಂಗಿಲ್ಲ. ಬಟ್ ಎಲ್ಲರಿಗೂ ಒಂದು ನಾಲೆಜ್ ಅಂತ ಸಿಗುತ್ತೆ. ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇರ್ತೀವಿ. ಎಷ್ಟೋ ಮಂದಿಗೆ ಇದ್ರ ಬಗ್ಗೆ ವಿಷಯಗಳ ಬಗ್ಗೆ ಮಾತನಾಡಬೇಕಂತ ಹೇಳಿ ಇಚ್ಛೆ ಇರುತ್ತೆ. ಬಟ್ ಸಮ್ ಆಫ್ ದ ಪೀಪಲ್ಸ್ ಸ್ವಲ್ಪ ಹೆದರ್ತಾ ಇರ್ತಾರೆ, ನಾವು ಹೇಗೆ ಮಾತಾಡಬೇಕು ಅಂತ ಹೇಳಿ. ಎಷ್ಟೋ ಜನಕ್ಕೆ ಮಾತಾಡಬೇಕಂತ ಅನಿಸ್ತಾ ಇರುತ್ತೆ. ನಾವು ಒಂದು ಒಪಿನಿಯನ್ನು ಡೈರೆಕ್ಟಾಗಿ ಹೇಳ್ತೀನಿ. ನಿಮ್ಮ ಟ್ಯಾಲೆಂಟ್ಗಳನ್ನು ನೀವು ತೋರಿಸ್ಬೇಕಪ್ಪ ಅಂತಂದರೆ ನಿಮ್ಮಗಳ ಮುಖಾಂತರ ಬರಬೇಕು ಹೊರತು 4 ಮಂದಿ ಗುರುತಿಸಿಕೊಂಡು ಆದಮೇಲೆ ನೀವು ಟ್ಯಾಲೆಂಟ್ ತೋರಿಸುಟ್ಲಿ ಅಂದರೆ ನಿಮ್ಮ ಟೈಮು ವೇಸ್ಟ್ ಆಗಿ ಹೋಗುತ್ತೆ. ನಿಮಗೆ ಯಾವ ಸ್ಕಿಲ್ಗಳ ಮೇಲೆ ಇದ್ದಾವೆ ಆ ಸ್ಕಿಲ್ಗಳ ಮೇಲೆ ನೀವು ಮುಂದುವರಿಯಿರಿ. ಒಬ್ಬೊಬ್ಬರಿಗೆ ಮಾತನಾಡೋ ಶೈಲಿ ಇರುತ್ತೆ, ಹಾಡೋ ಶೈಲಿ ಇರುತ್ತೆ, ಡ್ಯಾನ್ಸ್ ಮಾಡೋ ಶೈಲಿ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಹೆಚ್ಚು ಓದೋ ಆಸಕ್ತಿಗಳು ಇರ್ತವೆ. ಯಾವ್ಯಾವ ನಿಮ್ಮಲ್ಲಿ ಆಸಕ್ತಿಗಳು ಇರ್ತಾವಲ್ಲ ಆ ಆಸಕ್ತಿಯನ್ನು
ನಿಮ್ಮಲ್ಲೇ ಹಿಡಿದಿಟ್ಟುಕೊಂಡು ಅದನ್ನು ಕುಗ್ಗಿಸೋಕ್ಕೆ ಹೋಗಬೇಡಿ. ದಯಮಾಡಿ ಅದನ್ನು ನಿಮ್ಮ ಪ್ರೋತ್ಸಾಹ ಏನಿರುತ್ತೆ ಅದಕ್ಕೆ ಎಲ್ಲ ಥರ ಸಪೋರ್ಟ್ಗಳು ಸಿಗ್ತವೆ. ಇವಾಗ ಹೆಚ್ಚಿನ ರೀತಿಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಗುರುತಿಸ್ಕೊಳ್ಬೋದು. ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಒಳ್ಳೆ ಸಪೋರ್ಟರ್ಸ್ಗಳು ಇಲ್ಲಿ ಇರ್ತಾರೆ. ಆ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಬಗ್ಗೆನೂ ಒಂದು ವಿಡಿಯೋ ಮಾಡಿರಿ ಅಂಥೇಳಿ ಒಂದು ರಿಕ್ವೆಸ್ಟ್ ಬಂದಿದೆ ಮೊನ್ನೆ. ಯಾವ ಥರ ಇರಬೇಕು, ಮುಂದೆ ಬರೋ ಜನ್ರೇಷನ್ಗಳ ಮೇಲೆ ಅದು ಹೆಚ್ಚಿನ ಪರಿಣಾಮ ಯಾವ ರೀತಿ ಬೀಳುತ್ತೆ ಅಂತ ಹೇಳಿ ನೆಕ್ಸ್ಟ್ ಒಂದು ನಾವು ವಿಡಿಯೋ ಮಾಡಿ ಹಾಕೋಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ನನ್ನ ಅನಿಸಿಕೆಗಳು, ನಿಮ್ಮ ಈ ಸಪೋರ್ಟನ್ನು ಯಾವಾಗಲೂ ನಾನು ಕಾಯ್ತಾ ಇರ್ತೀವಿ. ಹಾಗಾಗಿ ನಿಮ್ಮ ಯಾವುದು ಇಷ್ಟವಾದಂಥ ಒಂದು ಟಾಪಿಕ್ ಇರುತ್ತೆ ಆ ಟಾಪಿಕ್ ಮೇಲೆ ನಾವು ಮಾತಾಡೋಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಚಾರ್ಮಿಂಗ್ ಹರ್ಷ ಶೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಆ್ಯಂಡ್ ಐ ಹೋಪ್ ಯು ಎಂಜಾಯ್ ಮೈ ಮೋಟಿವೇಶನ್ಸ್. ಥ್ಯಾಂಕ್ ಯು.